ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸಹಚರರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ಪಡೆದಿದ್ದಂತಹ 5 ಆರೋಪಿಗಳಿಗೆ ಮತ್ತೆ ಸೆರೆವಾಸದ ಭೀತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸಹಚರರಿಗೆ ಬಿಗ್ ಶಾಕ್. ಜಾಮೀನು ಪಡೆದಿದ್ದಂತಹ 5 ಆರೋಪಿಗಳಿಗೆ ಮತ್ತೆ ಸೆರೆವಾಸದ ಭೀತಿ ಎದುರಾಗಿದೆ. ರಿಲೀಸ್ ಆಗಿದ್ದವರನ್ನ ಜೈಲಿಗಟ್ಟಲು ಪ್ರಾಸಿಕ್ಯೂಷನ್ನಿಂದ ತಯಾರಿಯಾಗ್ತಾ ಇರುವಂತದ್ದು. ಸುಪ್ರೀಂನಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಲಿರುವ ಪ್ರಾಸಿಕ್ಯೂಷನ್. 5 ಜಾಮೀನು ರದ್ದಿಗಾಗಿ ಹೈಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಈಗ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ತಯಾರಿಯನ್ನ ಮಾಡಲಾಗಿದೆ. ಆರೋಪಿಗಳಾದ ಧನರಾಜು ಹಾಗೆ ರಾಘವೇಂದ್ರ, ವಿನಯ್, ನಂದೀಶ್, ಪವನ್ಗೆ ಈಗ ಶಾಕ್ ಎದುರಾಗಿದೆ. ಜಾಮೀನು ರದ್ದಿಗೆ ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟಲಿರುವಂತಹ ಪ್ರಾಸಿಕ್ಯೂಷನ್ ಮೇಲ್ಮನವಿಗಾಗಿ ಗೃಹ ಇಲಾಖೆ ಅನುಮತಿಯನ್ನ ಕೂಡ ಕೇಳಿದೆ. ಈ ಹಿಂದೆ ದರ್ಶನ್ ಪವಿತ್ರ ಜಾಮೀನು ರದ್ದಿಗಾಗಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಕೂಡ ಹೋಗಿದ್ರು ಪ್ರಾಸಿಕ್ಯೂಷನ್. ಈಗ ಸುಪ್ರೀಂಗೆ ಹೋಗದಿದ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಲ್ವಾ? ಹೀಗಾಗಿಯೇ ಗೃಹ ಇಲಾಖೆಯ ಅನುಮತಿ ಬಳಿಕ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಿರುತ್ತಾರೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸಹಚರರಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಜಾಮೀನು ಪಡೆದಿದ್ದಂತಹ 5 ಆರೋಪಿಗಳಿಗೆ ಮತ್ತೆ ಸೆರೆವಾಸದ ಭೀತಿ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಇದೀಗ ದರ್ಶನ್ ಸಹಚರರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಏನೆಲ್ಲ ಅಪ್ಡೇಟ್ ಇದೆ? ಗಂಗಾ, ಏನಂದ್ರೆ ಕಳೆದ ವಾರದನೇ ಅಷ್ಟೇ ಹೈಕೋರ್ಟ್ ಒಂದು 5 ಆರೋಪಿಗಳಿಗೆ ಒಂದು ರಿಲೀಫ್ ಅನ್ನ ಕೊಟ್ಟಿತ್ತು. ಅಂದ್ರೆ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ಜಾಮೀನನ್ನ ಪ್ರಶ್ನೆ ಮಾಡಿ ಏನು ಪ್ರಾಸಿಕ್ಯೂಷನ್ ಒಂದು ಹೈಕೋರ್ಟ್ಗೆ ಹೋಗಿತ್ತು. ಸೊ ಹೈಕೋರ್ಟ್ ಪ್ರಾಸಿಕ್ಯೂಷನ್ ಅವರ ಒಂದು ಏನು ಅರ್ಜಿಯನ್ನು ವಜಾ ಮಾಡಿತ್ತು. ಇದೀಗ ಏನು ಪ್ರಾಸಿಕ್ಯೂಷನ್ ಈ ಒಂದು ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿತ್ತು, ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಏನು ಆ ಪ್ರಾಸಿಕ್ಯೂಷನ್ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಕೊಟ್ಟಂತ ಜಾಮೀನ್ ಏನಿದೆ, ಸೊ ಅದರಲ್ಲಿ ಈಗ 5 ಜನ ಯಾರು ಆರೋಪಿಗಳು ಪ್ರಮುಖವಾಗಿ ಹೊರಗಡೆ ಇದ್ದಾರೆ. ಸೊ ಅವರ ಮೇಲೆ ಸಹ ಸಾಕ್ಷಿನಾಶ ಇರ್ಬೋದು, ಮತ್ತೆ ಕೊಲೆ ಪ್ರಕರಣಗಳು ಸಹ ದಾಖಲಾಗಿದೆ, ಚಾರ್ಜಸ್ ಟೈಮ್ ಆಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಅವರನ್ನು ಸಹ ಜೈಲಿಗೆ ಕಳಿಸಬೇಕು ಅಂತ ನಿಟ್ಟಿನಲ್ಲಿ ಒಂದು ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹಾಕಿದ್ರು. ಆದ್ರೆ ಈಗ ಹೈಕೋರ್ಟ್ ಮೊನ್ನೆ ಅವರ ಆದೇಶವನ್ನ ವಜಾ ಮಾಡಿರುವಂತದ್ದು. ಸೊ ಇದೀಗ ಒಂದು ಹೈಕೋರ್ಟ್ ಏನು ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಏನು ಆ ಪ್ರಾಸಿಕ್ಯೂಷನ್ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಬಗ್ಗೆ ಈಗಾಗ್ಲೇನು ಸಹ ಏನು ಪ್ರಾಸಿಕ್ಯೂಷನ್ ಮತ್ತೆ ಪೊಲೀಸರು ಚಿಂತನೆಯನ್ನ ನಡೆಸಿರುವಂತದ್ದು. ಅದ್ರ ಜೊತೆಗೆ ಗೃಹ ಇಲಾಖೆಗೆ ಅನುಮತಿಯನ್ನ ಕಳಿಸಿರುವಂತದ್ದು. ಈಗ ಏನು ಹೈಕೋರ್ಟ್ ವಜಾ ಮಾಡಿದಂತ ಏನು ಆದೇಶ ಪ್ರತಿ ಸಿಕ್ಕ ನಂತರ ಕೂಡಲೇ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಯಾಕಂದ್ರೆ ಈ 5 ಜನ ಆರೋಪಿಗಳೇನಿದ್ರಲ್ಲ, ಅವರು ಪ್ರಮುಖವಾಗಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರುವಂತದ್ದು ಇರ್ಬೋದು, ಮತ್ತೆ ಸಾಕ್ಷ್ಯನಾಶ ಮಾಡಿರುವಂತದ್ದು ಇರ್ಬೋದು, ಮತ್ತೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಈ 3 ಸೆಕ್ಷನ್ ಅಡಿಯಲ್ಲಿ 5 ಜನಗಳು ಸಹ ಭಾಗಿಯಾಗಿದ್ದಾರೆ. ಸೊ ಹಾಗಾಗಿ ಅವರು ಹೊರಗಡೆ ಇದ್ರೆ ಪ್ರಕರಣದ ಟ್ರಯಲ್ ಸಹ ಪ್ರಾರಂಭ ಆಗಿದೆ. ಹಾಗಾಗಿ ಅವ್ರಿಗೂ ಸಹ ಒಂದು ಅವರ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕುವಂತದ್ದು ಡೈರೆಕ್ಟ್ ಆಗಿ ಇರ್ಬೋದು, ಮತ್ತೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕ್ತಾರೆ. ಸೊ ಹಾಗಾಗಿ ಈ 5 ಸಹ ಮತ್ತೆ ಜೈಲಿಗೆ ಕಳಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಆದೇಶದ ಪ್ರತಿ ಸಿಕ್ಕ ನಂತರ ಗೃಹ ಇಲಾಖೆಗೆ ಅನುಮತಿಯನ್ನ ಪಡೆದುಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಅರ್ಜಿ ವಾದ ಮತ್ತೆ ಪ್ರತಿವಾದ ಆಗುತ್ತೆ. ಅವರನ್ನ ಜೈಲಿಗೆ ಕಳಿಸ್ಬೇಕಾ ಅಥವಾ ಏನು ಕರ್ನಾಟಕ ಆದೇಶ ಹೈಕೋರ್ಟ್ ಕೊಟ್ಟಂತ ಆದೇಶ ಏನಿದೆ, ಸೊ ಇದು ತಪ್ಪಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮತ್ತೆ ಆದೇಶವನ್ನ ರದ್ದು ಮಾಡಿ ಅವರನ್ನ ಮತ್ತೆ ಜೈಲಿಗೆ ಕಳಿಸಕ್ಕೆ ಆದೇಶ ಮಾಡುತ್ತಾ, ಅಥವಾ ಏನು ಹೈಕೋರ್ಟ್ ಕೊಟ್ಟಂತ ಆದೇಶ ಏನಿದೆ ಅದು ಸರಿ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಏನಾದ್ರು ಆದೇಶ ಮಾಡುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಗಂಗಾ, ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಾಗಿತ್ತು ಈವರೆಗಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.